ಆಲ್-ಇನ್-ಒನ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಫಸ್ಟ್ ವ್ಲಾಗ್ ಮಾಡ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ತಿಪಟೂರು ತಾಲೂಕಿನಲ್ಲಿರುವಂತಹ ಒಂದು ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಅದು ಗಂಗನಘಟ್ಟದಲ್ಲಿದೆ. ಎಲ್ಲರಿಗೂ ಈಗ ಹೋಗಿ ನೋಡೋಣ. ಹೋಗ್ತಾ ಇರೋ ಈ ದೇವಾಲಯ ಯಾವ ರೂಟಲ್ಲಿ ಬರುತ್ತಪ್ಪ ಅಂತಂದ್ರೆ ತಿಪಟೂರಿಂದ ಚನ್ನರಾಯಪಟ್ಟಣ ಹೋಗೋ ರೋಡಲ್ಲಿ ಬಲಗಡೆ ಭಾಗದಲ್ಲಿ ಈ ದೇವಾಲಯ ಬರುತ್ತೆ. ಎಲ್ಲರಿಗೂ ಶ್ರೀ ವಡ್ಗಲ್ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸ್ವಾಗತ. ಶ್ರೀ ನಾರಾಯಣನ ಸ್ವರೂಪವಾದ ಶ್ರೀ ರಂಗನಾಥ ಸ್ವಾಮಿಯೇ ಈ ವಡ್ಗಲ್ ರಂಗನಾಥ ಸ್ವಾಮಿ ದೇವಾಲಯ. ಈಗ ನಾವು ಈ ದೇವಾಲಯದೊಳಗೆ ಎಂಟ್ರಿ ಆಗೋಣ ಬನ್ನಿ. ಈ ದೇವಾಲಯದ ಗೇಟಿಗೂ ಸಮೇತ ಶಂಕುಚಕ್ರ ನಾಮನ ಹಾಕ್ಸಿದ್ದಾರೆ. ಈ ದೇವಾಲಯವನ್ನು ಎಂಥ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಎಷ್ಟು ಅದ್ಭುತವಾಗಿ ಒಳ್ಳೆ ವಜ್ರ ಕಂಡಂಗೆ ಕಾಣುತ್ತೆ ಈ ದೇವಾಲಯ. ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಮುಂಚೆ ಈ ದೇವಾಲಯ ಹೀಗಿರಲಿಲ್ಲ. ಒಂದು ಗೋಪುರ ಇತ್ತು, ಸುತ್ತ ಒಂದು ಕಾಡ್ಗಲ್ಲಿನಲ್ಲಿ ಒಂದು ದೇವಾಲಯವನ್ನು ಕಟ್ಟಿದ್ರು. ಆದರೆ ಈಗ ಇದನ್ನ ಸಮಿತಿ ಹಾಗೂ ಅಧ್ಯಕ್ಷತೆ ವಹಿಸಿಕೊಂಡು ಇದನ್ನು ಅದ್ಭುತವಾದ ಒಂದು ದೇವಾಲಯವನ್ನು ಆಗಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯದ ಸುತ್ತ ಈ ಕಾಣ್ತಾ ಇದ್ದಾವಲ್ಲ ಈ ಕಲ್ಲುಗಳ ಜಾಗದಲ್ಲಿ ಮುಂಚೆ ಕೊಠಡಿಗಳಿದ್ವು. ಆ ಕೊಠಡಿಗಳಲ್ಲಿ ಪ್ರಸಾದವನ್ನು ತಯಾರು ಮಾಡೋದು ಹಾಗೂ ವಿಶ್ರಾಂತಿ ಪಡೆಯೋದನ್ನ ಮಾಡ್ತಾ ಇದ್ರು. ಹಾಗಾದ್ರೆ ಈ ದೇವಾಲಯ ಹೇಗೆ ಹುಟ್ಕೊಂತು? ಈ ದೇವಾಲಯದ ಇತಿಹಾಸ ಏನಪ್ಪಾ ಅಂತಂದ್ರೆ ಈ ದೇವಾಲಯಕ್ಕೆ ಇತಿಹಾಸ ಬಹಳಷ್ಟಿದೆ. ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಈ ದೇವಾಲಯದ ಈ ಕಂಬಗಳನ್ನು ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೂ ಈ ಗರುಡ ಕಂಬವನ್ನು ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ. ಈ ಕುರ್ಚಿಗಳಲ್ಲಿ ನಾವು ವಿಶ್ರಾಂತಿ ಪಡೆಯಬಹುದು ಹಾಗೂ ಏನಾದರೂ ಸಣ್ಣ ಪ್ರೋಗ್ರಾಮ್ ಅಥವಾ ಫಂಕ್ಷನ್ಗಳಿದ್ರೆ ಅಲ್ಲಿ ಕುತ್ಕೋಬಹುದು. ಹಾಗಾಗಿ ಈ ಚೇರ್ಗಳನ್ನ ಎಲ್ಲರೂ ಕೊಡುಗೆಯನ್ನ ನೀಡಿದ್ದಾರೆ. ಈ ದೇವಾಲಯಕ್ಕೆ ತಿಪಟೂರಿನ ಸುತ್ತಮುತ್ತವಾದಂತಹ ಗಂಗನಘಟ್ಟ, ಸಾಸ್ಲಹಳ್ಳಿ, ಹುಣಸೆಘಟ್ಟ ಹಾಗೂ ಸಾಕಷ್ಟು ಊರುಗಳಿಂದ ಭಕ್ತಾದಿಗಳು ಬರ್ತಾರೆ. ಈ ದೇವಾಲಯಕ್ಕೆ ಅಮೋಘವಾದ ಭಕ್ತ ಸಾಗರವೇ ಇದೆ. ಇಲ್ಲಿ ಸಾಕಷ್ಟು ಜನ ಹರಕೆಯನ್ನು ಹೊತ್ಕೊಂತಾರೆ ಹಾಗೂ ಸಾಕಷ್ಟು ಜನ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಪೂಜೆಗಳನ್ನು ಕೂಡ ನಡೆಸ್ತಾರೆ. ಈ ದೇವಾಲಯವು ಎಷ್ಟು ಸ್ವಚ್ಛವಾಗಿದೆ ಅಂತಂದರೆ ನಾವು ಎಲ್ಲೂ ಹುಡುಕಿದ್ರೂ ಸಹ ಒಂದು ಕೊಳೆ ಆಗಲಿ, ಒಂದು ಕಸ ಆಗಲಿ, ಒಂದು ಪ್ಲಾಸ್ಟಿಕ್ ಆಗಲಿ ಎಲ್ಲೂ ಸಿಗಲ್ಲ. ಹಾಗೂ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕೂಡ ಕಮ್ಮಿ ಮಾಡಬೇಕು. ಹಾಗೂ ಇಂಥ ದೇವಾಲಯಗಳನ್ನು ಅಭಿವೃದ್ಧಿಗಾಗಿ ನಾವು ಸಾಕಷ್ಟು ರೀತಿಯಾದಂತಹ ಧನ ಸಹಾಯ ಆಗಲಿ ಏನಾದರೂ ಕೂಡ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಈ ದೇವಾಲಯವನ್ನು ಈಗಿನ ಕಾಲದಲ್ಲಿ ಇಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೂ ಈ ಪೂಜಾರಿಗೆ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಹಾಗೂ ಈ ತೇರಿನ ಮನೆ ನೀವು ನೋಡ್ತಾ ಇರ್ಬೋದು. ಈ ತೇರಿನ ಮನೆ ಈ ದೇವಾಲಯದ ಸುತ್ತ ಎಷ್ಟು ಬಿಗಿ ಭದ್ರತೆ ಇದೆ ಅಂತಂದರೆ ದೊಡ್ಡ ಕಾಂಪೌಂಡ್ಗಳನ್ನು ಕೂಡ ಕಟ್ಟಿಸಿದ್ದಾರೆ. ಹಾಗೂ ಈ ದೇವಾಲಯದಲ್ಲಿ ಸುತ್ತ ಕೂಡ ಅದ್ಭುತವಾದಂಥ ಜಾಗ ಇದೆ. ಪ್ರದಕ್ಷಿಣೆ ಹಾಕೋದಕ್ಕಾಗಲಿ, ಏನಾದರೂ ಒಳ್ಳೆ ಪ್ರೋಗ್ರಾಮ್ ಮಾಡೋದಕ್ಕಾಗಲಿ, ಫಂಕ್ಷನ್ ಸಣ್ಣ ನಾಮಕರಣ ಮಾಡೋದಕ್ಕಾಗಲಿ ಒಳ್ಳೆ ಜಾಗ ಇದೆ. ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಒಳಗೆ ಯಾರು ಕಾಯಿ ಹೊಡೆಯಬಾರದು, ಕರ್ಪೂರ ಹಚ್ಚಬಾರದು, ಸ್ವಚ್ಛತೆ ಕಾಪಾಡಿ. ಆದರೆ ನಮ್ಮ ಜನ ಇಲ್ಲೇ ಕಾಯಿ ಹೊಡೆಯೋದು, ಇಲ್ಲೇ ಕರ್ಪೂರ ಹಚ್ಚೋದನ್ನು ಮಾಡ್ತಾರೆ. ನಿಯಮಗಳನ್ನು ನಾವು ಪಾಲಿಸದೇ ಇದ್ರೆ ಇನ್ಯಾರು ಪಾಲಿಸ್ತಾರೆ? ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸಣ್ಣ ಆಂಜನೇಯ ವಿಗ್ರಹ ಹಾಗೂ ನಾಗದೇವರು ಕೂಡ ಇಲ್ಲಿದೆ. ಈ ಗರುಡ ಕಂಬ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ವಿಷ್ಣು ಅಥವಾ ಯಾವುದೇ ದೇವಸ್ಥಾನ ನೋಡಿದ್ರೆ ನೀವು ಗರುಡ ಕಂಬ ಇರುತ್ತೆ. ಆಲ್ಮೋಸ್ಟ್ ಶಿವನ ದೇವಸ್ಥಾನ ಮುಂದೆ ನಂದಿ ಹೇಗೋ ಹಾಗೂ ವಿಷ್ಣು ದೇವಸ್ಥಾನ ಮುಂದೆ ಈ ಗರುಡ ಕಂಬಗಳು ಕಾಮನ್ ಆಗಿ ಇದ್ದೇ ಇರ್ತವೆ. ಈ ದೇವಾಲಯದ ಇತಿಹಾಸ ಏನಪ್ಪ ಅಂತ ಅಂದ್ರೆ ಇಲ್ಲಿ ಒಬ್ಬ ವ್ಯಾಪಾರಿ ಬಂದು ಒಂದು ಕಲ್ಲನ್ನು ಇಟ್ಕೊಂಡು 3 ಕಲ್ಲನ್ನು ಇಟ್ಕೊಂಡು ಅಡುಗೆ ಮಾಡ್ತಾ ಇರ್ತಾನೆ. ಆಗ ಒಂದು ಸಿಡಿದು ಈ ಕಡೆ ಬಂದು ಬೀಳುತ್ತೆ. ಹಾಗೆ ಈ ವಡ್ಗಲ್ ರಂಗನಾಥ ಸ್ವಾಮಿ ಎಂದು ಪ್ರಸಿದ್ಧಿ ಆಗುತ್ತೆ. ಹಾಗೂ ಇಲ್ಲಿ ಪೂಜೆಗಳನ್ನು ಕೂಡ ನಡೆಸಲಾಗುತ್ತದೆ. ನೋಡಿ ಎಷ್ಟು ಸುಂದರವಾಗಿದೆ ಈ ಗರ್ಭಗುಡಿ. ಕಷ್ಟಪಟ್ಟು ಈ ಗರ್ಭಗುಡಿ ಒಳಗೆ ಒಂದು ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಇಂಥ ಒಂದು ಸಣ್ಣ ಪ್ರಯತ್ನಕ್ಕೆ ನೀವು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಒಂದು 6-7 ವರ್ಷದ ಹಿಂದೆ ಇಲ್ಲಿ ತೇರು ನಡೀತಾ ಇರಲಿಲ್ಲ. ಆದರೆ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಇಲ್ಲಿ ತೇರು ಕೂಡ ನಡೆಯುತ್ತೆ. ಅಮೋಘವಾದ ಹಾಗೂ ಅದ್ದೂರಿಯಾಗಿ ತೇರನ್ನ ಇಲ್ಲಿ ನಡೆಸಲಾಗುತ್ತದೆ. ನೀವು ನೋಡ್ತಾ ಇರ್ಬೋದು, ತೇರು ಒಳಗಡೆ ತೋರ್ಸೋಕ್ಕಾಗಲಿಲ್ಲ. ಬಟ್ ತೇರಿನ ಮನೆ ಎಷ್ಟು ಉದ್ದ ಇದೆ ಅಂದರೆ ತೇರು ಅಷ್ಟೇ ಎತ್ತರವಾಗಿರುತ್ತೆ. ಈ ದೇವಾಲಯದ ಮುಂದೆ ಸಾಕಷ್ಟು ಜಾಗ ಇದೆ. ಏನಾದರೂ ಸಣ್ಣ ಮದುವೆಯನ್ನು ಕೂಡ ಇಲ್ಲಿ ನಾವು ಮಾಡಬಹುದು. ಹಾಗೂ ಇಂಥ ಹೆಚ್ಚಿನ ವಿಡಿಯೋಗಾಗಿ ಆಲ್-ಇನ್-ಒನ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.